ನಮಸ್ಕಾರ. ಈ ಸಾಲ ಇಸ್ಕೊಂಡವ್ರದ್ದು ದೊಡ್ಡ ಸಮಸ್ಯೆ. ಸಾಲ ಇಸ್ಕೊಂಡವ್ರು ವಾಪಸ್ ಕೊಡಲ್ಲ ಗುರು. ಎಷ್ಟು ವರ್ಷ ಕೇಳಿದ್ರು ಇವ್ರನ್ನ ಕೇಳಿ ಕೇಳಿ ನಮಗೆ ಸಾಕಾಗೋಯ್ತು ಅಂತ ಅನ್ನೋರಿದ್ದರೆ, ಸಾಲ ಇಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ. ಏನಾದರೂ ಮನ್ಸು ಬದಲಾಗಿ ಸಾಲಗೆಲ್ಲ ವಾಪಸ್ ಕೊಟ್ಟರು ಕೊಡ್ಬೋದೇನೋ ಗೊತ್ತಿಲ್ಲ. ಇದೊಂದು ವಿಚಿತ್ರವಾದ ಘಟನೆ ನಡೆದಿದೆ. ತುಂಬ ಒಂದು ವಿಶೇಷವಾದ ಘಟನೆ. ಯಾಕಂದರೆ ಇವಾಗ ನಂಬಿಕೆನೇ ಇಲ್ಲ, ಜನರ ಮೇಲೆ ವಿಶ್ವಾಸನೇ ಕಳ್ಕೊಂಡಿರೋಂಥ ಸಮಯದಲ್ಲಿ ಈ ಥರದೊಂದು ನ್ಯೂಸ್ ತುಂಬ ಹೆಲ್ಪ್ ಆಗ್ಬೋದೇನೋ. ಒಬ್ಬರು 25-35 ವರ್ಷಗಳ ಹಿಂದೆ ಇಸ್ಕೊಂಡಂಥ ಸಾಲ, ಒಂದು ₹1000 ಸಾಲ ಇಸ್ಕೊಂಡಿರ್ತಾರೆ. ಅವಾಗಕ್ಕೆ ₹1000 ದೊಡ್ಡ ವಿಚಾರನೇ. ಅದನ್ನೇ ಇಸ್ಕೊಂಡಿರ್ತಾರೆ. ಅವರು 25-35 ವರ್ಷ ಆದಮೇಲೂ ಸಾಲ ಕೊಟ್ಟವರ ಅಡ್ರೆಸ್ ಗೊತ್ತಿಲ್ಲ ಅಂದರೂ ಹುಡುಕ್ಬಿಟ್ಟು ಬಡ್ಡಿ ಸಮೇತ 25,000ನ ಕೊಟ್ಟಿರೋಂಥ ಘಟನೆ ನಡೆದಿರೋದು. ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಸ್ಟೋರಿ. ಫುಲ್ ಕೇಳಿ. ಆಮೇಲೆ ಅದೇ ಸಾಲ ಕೊಟ್ಟವ್ರಿಗೆ ದಯವಿಟ್ಟು ಶೇರ್ ಮಾಡ್ರಪ್ಪ. ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಸಾಲ ವಾಪಸ್ಸಾದರೂ ಕೊಡಲಿ. ಕೇರಳದ ಪಾಲಕ್ಕಾಡು ಮೂಲದ ಮೊಹಮ್ಮದ್ ಇಸ್ಮಾಯಿಲ್ ಎಂಬವರು 25-35 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಇನ್ನೊಬ್ಬರು ವ್ಯಕ್ತಿ ಯಾರಂತ ಹೇಳಿದ್ರೆ, ಈ ಸಾಲ ಕೊಟ್ಟವರು ತೆಲಂಗಾಣದ ಸ್ನೇಹಿತ ಎಡ್ಲಾ ಲಚ್ಚಣ್ಣ ಅಂತ. ಅವರಿಂದ ಸಾಲ ತಗೊಂಡಿರೋದು. ಕಷ್ಟ ಇತ್ತು, ಏನೋ ಸಮಸ್ಯೆ ಇತ್ತು ಆವಾಗೆಲ್ಲ. ತುಂಬ ಏನೋ ಹಣಕಾಸಿನ ಸಮಸ್ಯೆ ಇದ್ದಿರ್ಬೋದು. ಅವರು ಒಂದು ₹1000 ಸಾಲ ಇಸ್ಕೊಂಡಿದ್ದಾರೆ. ಯಾರ ಹತ್ರ? ಈ ತೆಲಂಗಾಣದ ವ್ಯಕ್ತಿಯಿಂದ. ಕೇರಳ ಮತ್ತು ತೆಲಂಗಾಣದ ನಡುವಿನ ಈ ಒಂದು ಫ್ರೆಂಡ್ಶಿಪ್ ಇದು. ಇಸ್ಕೊಂಡಿದ್ದಾರೆ. ಅದಾದಮೇಲೆ ಇವರೇನು ಮಾಡಿದ್ದಾರೆ, ಈ ತೆಲಂಗಾಣದ ಸ್ನೇಹಿತ ಲಚ್ಚಣ್ಣ ಅವರು ದುಡ್ಡು ಕೇಳೋಕ್ಕೆ ಹೋಗಿಲ್ಲ ರಿಟರ್ನ್. ಏನೋ ಕಷ್ಟ ಇರ್ಬೋದು, ಕೊಡ್ತಾನೆ ಬಿಡು ಅಂತೇಳ್ಬಿಟ್ಟು ಒಂದು ಫ್ರೆಂಡ್ಶಿಪ್ಪಲ್ಲಿ ಹಿಂಗೆ ಬಿಟ್ಟಿದ್ದಾರೆ. ಈ ಕೇರಳದ ಪಾಲಕ್ಕಾಡು ಮೂಲದವರು ಇಸ್ಮಾಯಿಲ್ ಅವರು ಏನು ಮಾಡಿದ್ದಾರೆ, ಅಲ್ಲಿಂದ ದುಬೈಯಿಂದ ಕೆಲಸ ಅವರು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದಾರೆ ಈ ಕಡೆ. ಆವಾಗ ಏನಾಗಿದೆ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮ ಲಚ್ಚಣ್ಣ ಅವ್ರನ್ನ, ತೆಲಂಗಾಣದವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೂ ಇಲ್ಲ. ಅಂದರೆ ಅವಾಗ ಅಂದರೆ ನೋಡಿ 25-35 ವರ್ಷ ಅಂತ ಹೇಳಿದ್ರೆ ಸರಿಯಾಗಿ ಮೊಬೈಲ್ ನಂಬರು ಇಲ್ಲದಿರೋ ಟೈಮು. ಆಮೇಲೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಹೆಂಗೂ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಏನು ಗೊತ್ತಿತ್ತಂದರೆ ತೆಲಂಗಾಣದವರು ಅಂತ ಗೊತ್ತಿತ್ತಂತೆ. ಯಾರು ನಮ್ಮ ಲಚ್ಚಣ್ಣ ಅವರು ತೆಲಂಗಾಣ ಮೂಲದವರು ಅಂತ ಗೊತ್ತಿತ್ತಂತೆ. ಅದೊಂದು ವಿಚಾರ ಗೊತ್ತಿತ್ತಂತೆ ಅವ್ರ ತಲೆಯಲ್ಲಿತ್ತಂತೆ. ಏನು ಮಾಡಿದೆ, ಅವರು ರಿಟರ್ನ್ ಬಂದಿದ್ದಾರೆ, ಅವರ ಕೇರಳಕ್ಕೆ ಬಂದಿದ್ದಾರೆ. ಆಮೇಲೆ ಇವ್ರಿಗೆ ಬೇರೆಯೊಳಗೆ ಏನು ಮಾಡ್ತಿದ್ರು, ನಮ್ಮ ಇದ್ದಾರೆ ಕೆಲವರು ದೋಸ್ತುಗಳು, ಈ ಇಸ್ಕೊಂಡಿರೋ ಕಾಸು ₹50 ಇನ್ನೂ ಕೊಟ್ಟಿಲ್ಲ ಅಂಥವ್ರು ಇರ್ತಾರೆ. ಅವರೇ ಆಗಿದ್ರೆ ಏನು ಮಾಡ್ತಿದ್ರು, ₹1000 ಬಿಡೋ ಸಾಯಲಿ, ಅವ್ನಿಗೇನು ಕೊಡೋದು ₹1000, ಅವನು ಇವಾಗ ನೆನ್ಪಿಟ್ಕೊಳ್ಳಲ್ಲ, ಅವನು ಏನು ಕಾಲ್ ಮಾಡ್ತಿಲ್ವಲ್ಲ, ಮರ್ತು ಬಿಡೋಣ ಅಂತೇಳ್ಬಿಟ್ಟು ಮರ್ತು ಬಿಡೋರು. ಆದರೆ ನಮ್ಮ ಪಾಲಕ್ಕಾಡ್ನ ಈ ಇಸ್ಮಾಯಿಲ್ ಅವರು ಇದ್ದಾರೆ ನೋಡಿ, ಎಂಥ ಒಂದು ಜೆನ್ಯೂನ್ ವ್ಯಕ್ತಿ ಅಂತ ಹೇಳಿದ್ರೆ, ಇಂಥ ಫ್ರೆಂಡ್ಸ್ ಸಿಕ್ಬಿಟ್ರೆ ಲಕ್ಷನೇ ಸಾಲ ಕೊಟ್ಬಿಡ್ಬೋದು ಅಂಥ ವ್ಯಕ್ತಿ. ಇವರೇನು ಮಾಡಿದ್ದಾರೆ, ಬಂದ್ಬಿಟ್ಟು ಕೇರಳಕ್ಕೆ ಬಂದು ಅವ್ರಿಗೆ ಯಾಕೋ ಮನಸ್ಸು ಸರಿಯಾಗಿಲ್ಲ, ಈ ದುಡ್ಡು ವಾಪಸ್ ಕೊಟ್ಬಿಡ್ಬೇಕಲ್ಲ, ಯಾಕೋ ₹1000 ₹50 ವಾಪಸ್ ಕೊಟ್ಬಿಡೋಣ, ಪಾಪ ಕಷ್ಟಕ್ಕಾಗಿದ್ದಾರೆ, ಈಗ ನಾವು ಕೊಟ್ಟರೆ ಅವ್ರಿಗೇನಾದ್ರು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ತೆಲಂಗಾಣದ ಜಗ್ಲಿಯಾಲ್ ಜಿಲ್ಲೆಯ ಧರ್ಮಪುರಿ ಆ ಊರಲ್ಲಿ ಅವರಿರೋದು. ಯಾರು? ಎಡ್ಲಾ ಲಚ್ಚಣ್ಣ ತೆಲಂಗಾಣದವರು. ಅಲ್ಲಿ ಧರ್ಮಪುರಿಲಿ ಇರೋದು. ಏನಾಯಿತು ಅಂದರೆ 1990ರ ದಶಕದಲ್ಲಿ ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದು. ಅದಾದಮೇಲೆ ಏನು ಮಾಡಿದ್ರು, ಭಾರತಕ್ಕೆ ಬಂದ ಮೇಲೆ ಹುಡುಕಾಡೋಕ್ಕೆ ಶುರು ಮಾಡಿದ್ರು. ವರ್ಷಗಳು ಕಳೆದಂತೆ ಇಬ್ಬರ ಸಂಪರ್ಕ ಕಡಿತಗೊಂಡಿತ್ತು. ಅದರ ಸಾಲ ತೀರಿಸುವ ಛಲದಿಂದ ಇಸ್ಮಾಯಿಲ್ ಅವರು ಗೂಗಲ್ ಸಹಾಯದಿಂದ ಲಚ್ಚಣ್ಣ ಅವರ ಊರನ್ನು ಪತ್ತೆ ಹಚ್ಚಿ ಮನೆಗೆ, ಅದು ಹೆಂಗೆ ಡೀಟೇಲಿಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಸಿಕ್ಕಿರೋದು ಹೆಂಗೆ ಅಂತ ಹೇಳಿದ್ರೆ ಧರ್ಮಪುರಿಯವರು ತೆಲಂಗಾಣದವರು ಅನ್ನೋ ವಿಚಾರ ಮಾತ್ರ ಅವ್ರಿಗೆ ಗೊತ್ತಿದೆ. ಮತ್ತು ಅವ್ರೇನು ಮಾಡಿದ್ರು, ಲಚ್ಚಣ್ಣ ಅವರು ಬಂದರು. ಬಂದ್ಬಿಟ್ಟು ಮನೆ ಹುಡುಕಿಬಿಟ್ಟು ಇವ್ರ ಮನೆಗೆ ಹೋದರು, ಇಸ್ಮಾಯಿಲ್ ಮನೆಗೆ, ಸಾಲ ಕೊಟ್ಟವ್ರ ಮನೆಗೆ. ಅಣ್ಣ, ನಾ ಈ ಥರ ಒಂದು ಸಾಲ ಇಸ್ಕೊಂಡಿದ್ದೆ, ಇಷ್ಟು 25 ವರ್ಷದ ಹಿಂದೆ, ಇದನ್ನು ನನಗೆ ರಿಟರ್ನ್ ಕೊಡಬೇಕು ಬಂದಿದ್ದೀನಿ ಅಂತ ಹೇಳೋಕ್ಕೆ ಅಂತ ಹೋದರು. ಆದರೆ ಏನಾಯ್ತು, ಅಲ್ಲಿ ಇಸ್ಮಾಯಿಲ್ ಅವರು ಇರಲಿಲ್ಲ ಪಾಪ, ಅವರು ಇನ್ನೂ ಗಲ್ಫಲ್ಲೇ ಇದ್ದರು. ಅದರಿಂದಾಗಿ ಅವ್ರ ಮನೆಯವ್ರಿಗೆ ಹೋಗಿ ಮಾತಾಡ್ಸಿದ್ರು ಫಸ್ಟು. ಈ ಥರ ನಾನು ಮತ್ತು ನಿಮ್ಮ ಇವರು ಇಸ್ಮಾಯಿಲ್ ಅವರು ಫ್ರೆಂಡ್ಸ್ ಆಗಿದ್ವಿ, ಈ ಥರ ಸಾಲ ಇಸ್ಕೊಂಡಿದ್ದೆ, ಇವಾಗ ಅದನ್ನ ರೀಪೇ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯವ್ರ ಜೊತೆಲ್ಲ ಮಾತಾಡಿದಾಗ ಇವರೇನು ಮಾಡಿದ್ರು, ನಮ್ಮ ಮೊಹಮ್ಮದ್ ಅವ್ರ ಮನೆಯವರು ಕಾಲ್ ಮಾಡಿದ್ರು ಮೊಹಮ್ಮದ್ ಅವ್ರಿಗೆ. ನೋಡಿ, ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಲಚ್ಚಣ್ಣ ಅವರ ಮನೆಯವರು ಅವ್ರಿಗೆ ಫೋನ್ ಮಾಡಿದ್ರು. ನೋಡಿ, ಮೊಹಮ್ಮದ್ ಅವ್ರು ಬಂದಿದ್ದಾರೆ, ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ರಂತೆ, ಹಂಗೆ ಅವ್ರು ರಿಪೇ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಸೊ ಅಲ್ಲಿ ಫ್ರೆಂಡ್ಶಿಪ್ ಮತ್ತೆ ಬೆಳೀತು. 25-35 ವರ್ಷದ ಹಿಂದಿನ ಒಂದು ಕಟ್ಟಾಗಿದ್ದಂಥ ಫ್ರೆಂಡ್ಶಿಪ್ಪು ಪುನಃ ಅವರು ಇವಾಗ ಕಾಂಟ್ಯಾಕ್ಟೆಲ್ಲ ಆಗಿ ಸೊ ಆ ಥರ ಬೆಳೀತು. ಅದಾದಮೇಲೆ ಲಚ್ಚಣ್ಣ ಅವ್ರು ಏನು ಮಾಡಿದ್ರು, ಮೊಹಮ್ಮದ್ ಅವ್ರು ಏನು ಮಾಡಿದ್ರು, ಗೂಗಲ್ ಪೇ ಮುಖಾಂತರ ಅಲ್ಲಿ ಹೋಗಿದ್ರಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ 25,000 ಅಂದರೆ ₹1000 ಆವಾಗಿಂದ ಲೆಕ್ಕ ಹಾಕಿ, ಅಂದರೆ ಅವರು ಬಡ್ಡಿ ಅಂತ ಲೆಕ್ಕ ಹಾಕಿರ್ಲಿಕ್ಕಿಲ್ಲ, ಒಂದು ಪ್ರೀತಿಯಿಂದ ಒಂದು 25,000 ದುಡ್ಡನ್ನ ಗೂಗಲ್ ಪೇ ಮುಖಾಂತರ
ಇವರಿಗೆ ಯಾರಿಗೆ ಲಚ್ಚಣ್ಣ ಅವ್ರಿಗೆ, ತೆಲಂಗಾಣದ ಲಚ್ಚಣ್ಣ ಅವ್ರಿಗೆ ಅವರ ಫ್ಯಾಮಿಲಿಗೆ ಕೊಟ್ಟರು. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ನೋಡಿ ಈ ಥರದ ಘಟನೆಗಳನ್ನ ನೋಡುವಾಗ ಎಷ್ಟು ಜೆನ್ಯೂನ್ ಕೆಲವು ವ್ಯಕ್ತಿಗಳಿದ್ದಾರೆ ಅಂತಲೂ ಅನಿಸುತ್ತೆ. ಮತ್ತು ಇನ್ನೊಂದು ಕಡೆ ಏನು ಅನಿಸುತ್ತೆ ಅಂದರೆ, ಈ ರೀತಿ 25 ವರ್ಷ ಬಿಟ್ಬಿಟ್ಟು ರಿಟರ್ನ್ ಕೊಟ್ಟರೆ ಅಕಸ್ಮಾತ್ ಇಂಟೆನ್ಷನಲ್ಲಿ ಬಿಡಪ್ಪ ಲಚ್ಚಣ್ಣ ಅವರು ಈ ಥರ ಮಾಡಿದ್ದಾರೆ, ಮೊಹಮ್ಮದ್ ಅವರು ಈ ಥರ ಮಾಡಿದ್ದಾರೆ ಅಂತ ಇನ್ನೂ ನಮಗೆ ಕೊಡಬೇಕಾದವ್ರು 25 ವರ್ಷ ಬಿಟ್ಬಿಟ್ಟು ಬಂದರೆ ಅದು ಯಾವ ಸುಖಕ್ಕೆ? ನಮ್ಮ ಕಷ್ಟ ಇವಾಗಿರುತ್ತೆ, 25 ವರ್ಷ ಬಿಟ್ಬಿಟ್ಟು ಕೊಟ್ಟರೆ. ಬಟ್ ಇವ್ರ ಕೇಸಲ್ಲಿ ಆ ರೀತಿ ಆಗಿಲ್ಲ. ಇವ್ರಿಗೆ ಪಾಪ ಕಾಂಟ್ಯಾಕ್ಟ್ ಸಿಗ್ದಲೇ ಆ ಥರ ಆಗಿದೆ. ಸ್ಟಿಲ್ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂಥ ವಿಚಾರ. ಎಂಥ ಒಂದು ಫ್ರೆಂಡ್ಶಿಪ್ ನೋಡಿ. ಈ ನಮ್ಮ ಜೊತೆನೂ ಕೆಲವರು ಇರ್ತಾರೆ, 10 ರೂಪಾಯಿ ಇಸ್ಕೊಂಡಿರ್ತಾರೆ, ಒಂದು 5,000ನ 10,000ನ ಇಸ್ಕೋತಾರೆ. ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ ಮಗ, ಆದರೆ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಕೊಡೋದೇ ಇಲ್ಲ. ನಾವೇ ಕೆಂಜ್ಬೇಕು ಹೋಗ್ಬಿಟ್ಟು, ಅವ್ರ ಮನೆ ಹತ್ರ ಹೋಗ್ಬೇಕು, 1000 ಕಾಲ್ ಮಾಡಬೇಕು, ಎಲ್ಲಿ ಕಾಸು ಅಂತ ಕೇಳಬೇಕು, ಆಮೇಲೆ ರೂಡಾಗಿ ಮಾತಾಡಬೇಕು, ಆಮೇಲೆ ಫ್ರೆಂಡ್ಶಿಪ್ ಕಳ್ಕೊಳ್ಳೋ ರೇಂಜಿಗೆ ಬಂದರೂ ಕೊಡೋದಿಲ್ಲ ಅಂಥ ನನ್ನ ಮಕ್ಕಳು ಕೆಲವರು ಇದ್ದಾರೆ. ಸೊ ಇದ್ರ ಮಧ್ಯೆ ಈ ಲಚ್ಚಣ್ಣ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇಸ್ಕೊಂಡಿರೋ ಕಾಸು ವಾಪಸ್ ಕೊಡಿ ಅಂತಲೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಗೇನು ಅನ್ನಿಸ್ತು ಈ ವಿಚಾರದ ಬಗ್ಗೆ? ನೋಡಿ, ಈ ಥರದ ಫ್ರೆಂಡ್ಶಿಪ್ಪು ಇರುತ್ತೆ, ಈ ಥರದ್ದು ಸಾಲ ಇಸ್ಕೊಂಡವರು ಜೆನ್ಯೂನ್ ವ್ಯಕ್ತಿಗಳಿರ್ತಾರೆ. ಹಂಗೆ ಕೆಲವರು ವಾಪಸ್ ಕೊಡಲ್ಲ. ಅಂಥವ್ರಿಂದಾಗೆ ಪಾಪ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ನಾವು ಕಾಸು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅದಕ್ಕೆ ಇವತ್ತಿನ ಸಮಾಜದಲ್ಲಿ ಯಾಕೆ ವಿಶ್ವಾಸ ಸತ್ತೋಗಿದೆ, ನಂಬಿಕೆ ಕೆಟ್ಟೋಗಿದೆ ಅಂದರೆ ಇದೆ, ಕೆಲವ್ರು ಮಾಡಿರ್ತಾರೆ ಅಂಥವ್ರಿಂದಾಗಿ ಕೆಟ್ಟೋಗಿರೋದು. ನಿಮ್ಗೇನು ಅನ್ನಿಸ್ತು ವಿಚಾರದ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಬಾಯ್.